ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ಇವತ್ತಿನ ಮಾರ್ಕೆಟ್ ಯಾವ ರೀತಿ ಬಿಹೇವಿಯರ್ ಇತ್ತು, ಸೊ ಯಾವ ರೀತಿ ಮಾರ್ಕೆಟ್ ನ ಮೂವ್ ಮಾಡಿದ್ದಾರೆ, ಯಾವ ರೀತಿ ಮತ್ತು ಬಯರ್ಸ್ ಅನ್ನ ಅಗ್ರೆಸಿವ್ ಸೆಲ್ಲರ್ಸ್ ಅನ್ನ ಯಾವ ರೀತಿ ಮಾರ್ಕೆಟ್ ನಲ್ಲಿ ಮ್ಯಾನಿಪುಲೇಷನ್ ಮಾಡಿಕೊಂಡು ಮಾರ್ಕೆಟ್ ಅನ್ನ ಮೂವ್ ಮಾಡಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ. ಓಕೆ, ಇದು ಕ್ಲಾರಿಟಿನ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಸೊ ಸಪ್ಲೈ ಬಂದ್ಮೇಲೆ ಡಿಮ್ಯಾಂಡ್ ಬಂದ್ಮೇಲೆ ಮಾರ್ಕೆಟ್ ಮೂವ್ ಆಗ್ಬೇಕಂತ ಏನಿಲ್ಲ. ಸೊ ಅಲ್ಲಿ ಮಾರ್ಕೆಟ್ ನ ಸಿಚುವೇಶನ್ಸ್ ಅನ್ನ ನೋಡ್ಕೋಬೇಕಾಗತ್ತೆ. ಸೊ ಯಾವ ರೀತಿ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಓಕೆನಾ. ಸೊ ಅಲ್ಲಿ ಮಾರ್ಕೆಟ್ ನಲ್ಲಿ ಮ್ಯಾನಿಪುಲೇಷನ್ ಅನ್ನ ಮಾಡಿ ಏನು ಮಾಡಿದ್ದಾರೆ ಅಂದ್ರೆ ಒಂದು ಮಾರ್ಕೆಟ್ ನಲ್ಲಿ ಮೂವ್ ನ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಆಗ್ತಾ ಇರುತ್ತೆ ಕೂಡ, ಅದನ್ನ ಅಬ್ಸರ್ವೇಷನ್ ನಾವು ಮಾಡ್ಬೇಕಾಗತ್ತೆ. ಸೊ ಆರ್ಡರ್ ಫ್ಲೋ ದಲ್ಲಿ ಯಾವ ರೀತಿ ಮಾರ್ಕೆಟ್ ನಲ್ಲಿ ಮ್ಯಾನಿಪುಲೇಷನ್ ನ ಮಾಡಿ ಯಾವ ರೀತಿ ಮಾರ್ಕೆಟ್ ನ ಮೂವ್ ಮಾಡಿದಾರೆ ಅಂತೇಳಿ ಮೊದಲು ನಾವು ಅದನ್ನ ತಿಳ್ಕೊಬೇಕಾಗತ್ತೆ. ಓಕೆ, ಸೊ ಮಾರ್ಕೆಟ್ ಮಾತನ್ನ ಕೇಳ್ಬೇಕಾಗತ್ತೆ, ಎಸ್ ಎಲ್ ನ ತಗೋಬೇಕಾಗತ್ತೆ ಕಂಪಲ್ಸರಿ. ಸೊ ಎಸ್ ಎಲ್ ನ ತಗೊಂಡು ನಾವು ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದೆ ಅಂತೇಳಿ ಮತ್ತು ತಿಳ್ಕೊಬೇಕಾಗತ್ತೆ. ಓಕೆನಾ. ಆರ್ಡರ್ ಫ್ಲೋ ದಲ್ಲಿ ಡೈರೆಕ್ಟ್ ಆಗಿ ತಗೊಂಡು ಹೋಗ್ತೀನಿ. ಸೊ ಯಾವ ರೀತಿ ಮಾರ್ಕೆಟ್ ನಲ್ಲಿ ಮ್ಯಾನಿಪುಲೇಟಿಂಗ್ ಮಾಡಿದಾರೆ ಅಂತೇಳಿ ತಿಳ್ಕೊಳ್ಳೋಣ. ಓಕೆನಾ. ಓಕೆ, ಫಸ್ಟ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಕ್ಯಾಂಡಲ್ ನಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕನ್ಫರ್ಮೇಶನ್ ಇಲ್ಲ. ಸೊ ಅದೇ ರೀತಿ ಸೆಕೆಂಡ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ. ಸೆಕೆಂಡ್ ಕ್ಯಾಂಡಲ್ ನಲ್ಲಿ ಅಗ್ರೆಸಿವ್ ಆಗಿ ಬಯರ್ಸ್ ಬರ್ತಾರೆ. ಓಕೆನಾ. ಅಗ್ರೆಸಿವ್ ಆಗಿ ಬಯರ್ಸ್ ಬರ್ತಾರೆ, ಅಪೋಸಿಟ್ ಆಗಿ ಯಾರು ಸೆಲ್ಲರ್ಸ್ ಬರಲ್ಲ. ಓಕೆನಾ. ಇಲ್ಲಿಂದ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಬಟ್ ಡಿಮ್ಯಾಂಡ್ ಕ್ರಿಯೇಟ್ ಆದ್ಮೇಲೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಹೋಗಲ್ಲ, ಹೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಹೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾನೇ ಬಯರ್ಸ್ ಎಲ್ಲ ಟ್ರ್ಯಾಪ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಸೆಲ್ಲಿಂಗ್ ನ ಮಾಡ್ತಾರೆ. ಓಕೆನಾ. ಇಲ್ಲಿ ನೋಡಬಹುದು, ಈ ತರ ಡಿಮ್ಯಾಂಡ್ ಬಂದ್ಮೇಲೆ ಮಾರ್ಕೆಟ್ ಏನಾಗುತ್ತೆ, ಮೇಲ್ಗಡೆ ಹೋಗ್ಲಿಕ್ಕೆ ಆಗಲ್ಲ. ಓಕೆನಾ. ಏನ್ ಮಾಡ್ತಾರೆ ಅಂದ್ರೆ ಇವ್ರದ್ದು ಎಸ್ ಎಲ್ ನ ಹಂಟ್ ಮಾಡ್ತಾರೆ, ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡು ಸ್ಟಾಪ್ ಲಾಸ್ ನ ಹಂಟ್ ಮಾಡ್ತಾರೆ. ನೆಕ್ಸ್ಟ್ ಮತ್ತೆ ಸಪ್ಲೈ ಝೋನ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಓಕೆನಾ. ಈ ಬಂದಿರೋ ಬೈಯರ್ಸ್ ಗೆ ಕೌಂಟರ್ ಅಟ್ಯಾಕ್ ನ ಕೊಡ್ತಾರೆ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಬಂದ್ಮೇಲೆ ಮಾರ್ಕೆಟ್ ಸೆಲ್ಲಿಂಗ್ ಆಗ್ಬೇಕಾಗಿತ್ತು. ಹೌದಾ. ಸೊ ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಬಂದ್ಮೇಲೆ ಮಾರ್ಕೆಟ್ ಸೆಲ್ಲಿಂಗ್ ಆಗ್ಬೇಕಾಗಿತ್ತು. ಮಾರ್ಕೆಟ್ ಏನಾಗುತ್ತೆ, ಟೆಂಪರರಿ ಏನಾಗುತ್ತೆ, ಸೆಲ್ಲಿಂಗ್ ಆಗುತ್ತೆ. ಓಕೆನಾ. ಟೆಂಪರರಿ ಆಗುತ್ತೆ. ಮಾರ್ಕೆಟ್ ನಲ್ಲಿ ಸ್ಲೋ ಪ್ರೈಸ್ ಆಕ್ಷನ್ ಆಗುತ್ತೆ. ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಅಗ್ರೆಸಿವ್ ಆಗಿ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಟೆಂಪರರಿ ಏನಾಗ್ತಾ ಇತ್ತು ಅಂದ್ರೆ ಹೋಲ್ಡ್ ಆಗ್ತಾ ಇತ್ತು. ಹೋಲ್ಡ್ ಆಗಿ ಏನಾಯ್ತು ಅಂದ್ರೆ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂದ್ರೆ, ಸೊ ಇಲ್ಲೆಲ್ಲ ನೋಡಬಹುದು, ಸೆಲ್ಲರ್ಸ್ ಏನ್ ಮಾಡ್ತಾ ಇದಾರೆ, ಸೆಲ್ಲಿಂಗ್ ಮಾಡ್ತಾ ಇದಾರೆ. ಬಟ್ ಮಾರ್ಕೆಟ್ ಏನಾಗ್ತಾ ಇಲ್ಲ, ಸೆಲ್ಲಿಂಗ್ ಆಗ್ತಾ ಇಲ್ಲ. ಮಾರ್ಕೆಟ್ ಬಿಹೇವಿಯರ್ ಏನಾಗುತ್ತೆ, ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು, ಬಾಟಮ್ ಅಲ್ಲಿ ಸೆಲ್ಲರ್ಸ್ ಏನೆಲ್ಲ ಸೆಲ್ ಮಾಡಿದರೆ ಮಾರ್ಕೆಟ್ ಸೆಲ್ಲಿಂಗ್ ಆಗಲ್ಲ, ನಿಧಾನಕ್ಕೆ ಹೋಲ್ಡ್ ಆಗಿ ಏನಾಗುತ್ತೆ ಅಂದ್ರೆ ಇಲ್ಲೆಲ್ಲ ಏನ್ ಮಾಡಿದಾರೆ ಅಂದ್ರೆ ಬಾಟಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಬಯರ್ಸ್ ಇಲ್ಲ. ಬಟ್ ಏನಾಗಿದೆ ಅಂದ್ರೆ ಟೆಂಪರರಿನ ಮೂವ್ ಮಾಡಿದ್ರು ಮೊದಲು. ಸೊ ಇಲ್ಲೆಲ್ಲ ಏನು ಕ್ಲೂ ಇಲ್ದಂಗೆ ಮೂವ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಸಪ್ಲೈ ಝೋನ್ ಇರೋ ಜಾಗದಲ್ಲಿ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಅಗ್ರೆಸಿವ್ ಬಯರ್ಸ್ ಬರ್ತಾರೆ. ಓಕೆನಾ. ಸೊ ಅಗ್ರೆಸಿವ್ ಆಗಿ ಬಯರ್ಸ್ ಬಂದ್ಮೇಲೆ ಮಾರ್ಕೆಟ್ ಏನಾಗುತ್ತೆ, ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಬಹುದು ಎಕ್ಸಾಕ್ಟ್ ಆಗಿ ಇದೇ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ. ಇಲ್ಲಿಂದ ಮಾರ್ಕೆಟ್ ಏನಾಗುತ್ತೆ, ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ. ಅಗ್ರೆಸಿವ್ ಆಗಿ ಬೈಯಿಂಗ್ ಸೈಡ್ ಮಾಡಿದ್ದಾರೆ. ಬಟ್ ನಮ್ದೇನಂದ್ರೆ ಮಾರ್ಕೆಟ್ ನಲ್ಲಿ ಡೈಲಿ 2 ಟ್ರೇಡ್ ಸೆಟಪ್ ಇರೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ನಲ್ಲಿ ಜಾಸ್ತಿ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗೋಂಗಿಲ್ಲ. ಓಕೆನಾ. ಸೊ ಪ್ರಾಪರ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ ಮಾರ್ಕೆಟ್ ನಲ್ಲಿ. ಓಕೆನಾ. ಕ್ಲಿಯರ್ ಆಯ್ತಾ. ಸೊ ಅಲ್ಲಿಂದ ಮಾರ್ಕೆಟ್ ಏನಾಗಿದೆ, ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಇಲ್ಲಿಂದ ನೋಡಬಹುದು, ಸೊ ಫಸ್ಟ್ ಕ್ಯಾಂಡಲ್ ಅಲ್ಲಿ ಸ್ಟಾಪ್ ಲಾಸ್ ಅಂಡ್ ಸೆಕೆಂಡ್ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ನ ಸಪ್ಲೈ ಝೋನ್ ಕ್ರಿಯೇಟ್ ಮ್ಯಾನಿಪುಲೇಟಿಂಗ್ ಮಾಡ್ಕೊಂಡು ಸೆಲ್ಲಿಂಗ್ ಮಾಡಿದ್ರು. ಬಟ್ ಸ್ಮಾಲ್ ಮೂವ್ ಮಾಡಿದ್ರು ಸೆಲ್ಲಿಂಗ್ ಕಡೆ. ಅದೇ ರೀತಿ ನೆಕ್ಸ್ಟ್ ಏನಾಗುತ್ತೆ, ಪುಲ್ ಬ್ಯಾಕ್ ಹೋಗಿ ರಿಜೆಕ್ಷನ್ ಆಗಲ್ಲ, ಮಾರ್ಕೆಟ್ ಏನಾಗುತ್ತೆ ಮತ್ತೆ ಸ್ಟಾಪ್ ಲಾಸ್ ಅಂತ ಮಾಡಿ ಇಲ್ಲಿಂದ ಮಾರ್ಕೆಟ್ ನ ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಮಾರ್ಕೆಟ್ ಏನಾಗಿದೆ, ಒಂದು ಮೂವ್ ಕೊಟ್ಟಿದೆ. ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ನಡೀತಾ ಇರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಇಲ್ಲಿ ಆದ್ಮೇಲೆ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿಂದ ಮಾರ್ಕೆಟ್ ಏನಾಗುತ್ತೆ, ಒಂದು ಸೆಲ್ಲಿಂಗ್ ಮಾಡಿದ್ದಾರೆ. ಓಕೆನಾ. ಎಕ್ಸಾಕ್ಟ್ ಆಗಿ ಇದು ಪಾಯಿಂಟ್ ಅಲ್ಲಿ ಹೇಳಿದ್ವಿ, ಲೈವ್ ಅಲ್ಲಿ ಪ್ರತಿಯೊಬ್ರು ಜಾಯ್ನ್ ಆದಾಗ ತಿಳಿಸ್ತಾ ಇದ್ವಿ. ಸೊ ಈ ಮಾರ್ಕೆಟ್ ಎನಿ ಟೈಮ್ ಮಾರ್ಕೆಟ್ ಎಕ್ಸಾಕ್ಟ್ ಇದೇ ಪಾಯಿಂಟ್ ಹೇಳ್ತೀವಿ, ಸೆಲ್ಲಿಂಗ್ ಬರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಅದೇ ಪಾಯಿಂಟ್ ಇಂದ ಸೆಲ್ಲಿಂಗ್ ಆಗುತ್ತೆ. ಬ್ಯಾಂಕ್ ನಿಫ್ಟಿಯಲ್ಲಿ ಆಗುತ್ತೆ, ಅದೇ ರೀತಿ ನಿಫ್ಟಿಯಲ್ಲಿ ಆಗುತ್ತೆ, ಸೇಮ್ ಬರುತ್ತೆ. ಸೊ ಇಲ್ಲಿ ನೋಡಬಹುದು ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಒಂದು ಟೆಂಪರರಿ ಮೂವ್ ಕೊಟ್ಟು ಇಲ್ಲಿ ಸೆಲ್ಲರ್ಸ್ ಇರೋದ್ರಿಂದ ಮಾರ್ಕೆಟ್ ಏನಾಗಿದೆ, ಮತ್ತೆ ರಿಜೆಕ್ಷನ್ ಆಗಿ ಸೆಲ್ಲಿಂಗ್ ಆಗಿ ಇದೇ ಪಾಯಿಂಟ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ.
ಸೊ ಈ ರೀತಿ ಬ್ಯಾಂಕ್ ನಿಫ್ಟಿಲಿ ಈ ರೀತಿ ಕಂಡೀಷನ್ಸ್ ಇರುವಾಗ, ಈ ರೀತಿ ಇರುವಾಗ ಸೊ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಸೊ ಸಿಂಪಲ್ ಇರುತ್ತೆ. ಮೊದಲು ನಾವು ಏನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಈ ಲೆವೆಲ್ ಇಂದ ಮಾರ್ಕೆಟ್ ಏನಾಗ್ಬೇಕಂದ್ರೆ ಇದೇ ಪಾಯಿಂಟ್ ಇಂದ ಮೇಲ್ಗಡೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ, ಬ್ರೇಕ್ಔಟ್ ಆಗ್ಬೇಕಾಗತ್ತೆ. ಓಕೆನಾ. ಸೊ ಈ ಬ್ರೇಕ್ಔಟ್ ಆದ್ಗಳೇನೆ ಇಲ್ಲಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಸೊ ಬ್ರೇಕ್ಔಟ್ ಆದಾಗ ಯಾವ ತರ ಇರ್ಬೇಕಂದ್ರೆ ಕ್ಯಾಂಡಲ್ ಇದು ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಆಗಿರ್ಬೇಕು. ಓಕೆನಾ. ಇಲ್ಲೆಲ್ಲ ಸ್ಟ್ರಾಂಗ್ ಆಗಿ ಅಗ್ರೆಸಿವ್ ಆಗಿ ಬೈಯರ್ಸ್ ಬರ್ಬೇಕಾಗತ್ತೆ. ಅದ್ರ ನೆಕ್ಸ್ಟ್ ಯಾರು ಬರ್ಬೇಕಂದ್ರೆ ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಮಾಡ್ಬೇಕಾಗತ್ತೆ, ಅಗ್ರೆಸಿವ್ ಸೆಲ್ಲರ್ಸ್ ಬರ್ಬೇಕಾಗತ್ತೆ. ಓಕೆನಾ. ಯಾವಾಗ ಈ ಬಂದಿರೋ ಕ್ಯಾಂಡಲ್ ನ ಯಾವಾಗ ಬ್ರೇಕ್ಔಟ್ ಆಗಿರತ್ತಲ್ಲ ಸೊ ಅದನ್ನ ಕ್ಯಾಂಡಲ್ ನ ಹೊಡಿಬೇಕಾಗತ್ತೆ. ಓಕೆನಾ. ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಇದೇ ಕ್ಯಾಂಡಲ್ ಗೆ ನಾವು ಏನ್ ಮಾಡಬಹುದು ಅಂದ್ರೆ SL ನ ಇಟ್ಟು ಸೊ ಇಲ್ಲಿ ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡಬಹುದು. ಸೊ ಫಸ್ಟ್ ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತಂದ್ರೆ 56,350 ಫಸ್ಟ್ ಟಾರ್ಗೆಟ್ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಬರುತ್ತಂದ್ರೆ 56,150 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಟ್ರೇಡಿಂಗ್ ಸೆಟಪ್ ಅನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡ್ಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ನಿಫ್ಟಿಯಲ್ಲಿ ಸೊ ನಿಫ್ಟಿಲಿ ಕೂಡ ನೋಡೋಣ ಯಾವ ರೀತಿ ಅನಾಲಿಸಿಸ್ ನ ಮಾಡಿದ್ವಿ ಅಂತೇಳಿ. ಲಾಸ್ಟ್ ಅಲ್ಲಿ ಅನಾಲಿಸಿಸ್ ನ ಮಾಡ್ತೀವಿ ಎಕ್ಸಾಕ್ಟ್ ಆಗಿ. ಮಾರ್ಕೆಟ್ ಏನಾಗುತ್ತೆ ಇದೊಂದು ಸ್ವಿಂಗ್ ನ ಮಾಡ್ತಾರೆ. ಓಕೆನಾ. ಈ ಸ್ವಿಂಗ್ ನ ಮಾಡಿ ಮಾರ್ಕೆಟ್ ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ. ಈ ಮೇಲ್ಗಡೆ ಹೋಗ್ಬೇಕಾದ್ರೆ ಈ ಲೆವೆಲ್ ಇಂದ ಮಾರ್ಕೆಟ್ ನಿಫ್ಟಿಯಲ್ಲಿ ಕೂಡ ಸೆಲ್ಲಿಂಗ್ ಎಕ್ಸಾಕ್ಟ್ ಆಗಿ ಇದೇ ಪಾಯಿಂಟ್ ಇಂದ ಸೆಲ್ಲಿಂಗ್ ಆಗುತ್ತೆ ಅಂತ ಹೇಳ್ತೀವಿ. ಈ ಪಾಯಿಂಟ್ ಇಂದ ಮಾರ್ಕೆಟ್ ಸೆಲ್ಲಿಂಗ್ ಆಗುತ್ತೆ. ಸೆಲ್ಲಿಂಗ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಇಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ ಹೋಲ್ಡ್ ಮಾಡಿದ್ಮೇಲೆ ಒಂದು ಲೆವೆಲ್ ಇದೆ. ಓಕೆನಾ. ಇಲ್ಲಿ ಎಲ್ಲ ಏನ್ ಮಾಡಿದಾರೆ ಅಂದ್ರೆ ಟ್ರೆಂಡ್ ಲೈನ್ ಟ್ರೇಡರ್ಸ್ ಇರ್ತಾರೆ. ಓಕೆನಾ. ನಿಫ್ಟಿಯಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಟ್ರೇಡರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಬೈ ಮಾಡೋರ್ನ ಅಬ್ಸರ್ವೇಷನ್ ಮಾಡಿದ್ವಿ ನಾವು. ಸೊ ಮಾರ್ಕೆಟ್ ನಲ್ಲಿ ಬೈ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಮೇಲ್ಗಡೆ ಹೋಗುತ್ತೆ ಅಂತೇಳಿ ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಇಲ್ಲಿ ನೋಡಬಹುದು ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಹಂಗೆ ಅಗ್ರೆಸಿವ್ ಮೇಲ್ಗಡೆ ಹೋಗಲ್ಲ. ಸೊ ಇಲ್ಲಿ ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಎಂಟ್ರಿ ಕೊಡ್ತಾರೆ. ಇಲ್ಲಿಂದ ಮಾರ್ಕೆಟ್ ಬೀಳತ್ತಂತ ಹೇಳಿದ್ವಿ. ಎಕ್ಸಾಕ್ಟ್ ಆಗಿ ಕ್ಯಾಂಡಲ್ ನ ಎಕ್ಸಾಕ್ಟ್ ಆಗಿ ಇಲ್ಲಿಂದ ಮಾರ್ಕೆಟ್ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಅಗ್ರೆಸಿವ್ ಆಗಿ ಒಂದು ಸೆಲ್ಲಿಂಗ್ ಮೂವ್ ನ ಕ್ಯಾಪ್ಚರ್ ಅನ್ನ ಮಾಡಿದ್ವಿ. ಓಕೆ ನಿಫ್ಟಿಯಲ್ಲಿ. ಸೊ ಈ ರೀತಿ ಮೂವ್ ಆದ್ಮೇಲೆ ನೆಕ್ಸ್ಟ್ ಇದೇ ಪಾಯಿಂಟ್ ಅಲ್ಲಿ ಬಯರ್ಸ್ ಏನ್ ಮಾಡ್ತಾರೆ ಪೊಸಿಷನ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿಂದ ಮಾರ್ಕೆಟ್ ಏನಾಗುತ್ತೆ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಅದೇ ಪಾಯಿಂಟ್ ಇಂದ ಮಾರ್ಕೆಟ್ ಏನಾಯ್ತು ಮೇಲ್ಗಡೆ ಹೋಗಿದೆ. ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ಬಿಹೇವಿಯರ್ ನ ಅರ್ಥ ಮಾಡ್ಕೋಬೇಕಾಗತ್ತೆ ಪ್ರತಿಯೊಬ್ರು ಕೂಡ. ಓಕೆನಾ. ಸೊ ಈ ರೀತಿ ಕ್ರಿಯೇಟ್ ಆದ್ಮೇಲೆ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ನಾವು ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ನಿಫ್ಟಿಯಲ್ಲಿ ಸೊ ಇದೇ ಪಾಯಿಂಟ್ ಅಲ್ಲಿ ಏನಾಗ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ ನಿಫ್ಟಿಯಲ್ಲಿ ಕೂಡ. ಸೊ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಸೊ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಹೋಗಬಾರ್ದು. ಅದ್ರ ಅಪೋಸಿಟ್ ಆಗಿ ಒಂದು ಸ್ಟ್ರಾಂಗ್ ಸಪ್ಲೈ ಝೋನ್ ಬಂದು ಕ್ರಿಯೇಟ್ ಆಗ್ಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ಹೋಗಿರೋ ಕ್ಯಾಂಡಲ್ ಗೆ ನೆಕ್ಸ್ಟ್ ಅಪೋಸಿಟ್ ಆಗಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡ್ ಸೆಟಪ್ ಮಾಡ್ಕೋಬಹುದು. ಓಕೆನಾ. ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೊ ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತಂದ್ರೆ ನಿಫ್ಟಿಯಲ್ಲಿ 25,220ಗೆ ಮತ್ತೆ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕು ನಿಫ್ಟಿಯಲ್ಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ಇಲ್ಲೇನು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನ ಯಾವ ರೀತಿನ ಅನಾಲಿಸಿಸ್ ನ ಮಾಡಿದೀವಿ. ಸೊ ಇಲ್ಲಿ ಕೂಡ ನಾವು ಪ್ರಾಪರ್ ಆಗಿ ರಿಸ್ಕ್ ನ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲಿಬೇಕಾಗತ್ತೆ. ಓಕೆನಾ. ಸೊ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ನಲ್ಲಿ ರಿಸ್ಕ್ ಇಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಯಾಕಂದ್ರೆ ಒಬ್ಬ ಇಂಟ್ರಾಡೇ ಪ್ಲೇಯರ್ ಅಂದ್ಮೇಲೆ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಓಕೆನಾ. ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೊ ಟಾರ್ಗೆಟ್ ನಾವು ಏನ್ ಮಾಡ್ಬೇಕಂದ್ರೆ 1:2 1:3ಗೆ ಕರೆಕ್ಟ್ ಆಗಿ ರಿಸ್ಕ್ ನ ಮ್ಯಾನೇಜ್ಮೆಂಟ್ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಅನ್ನ ಬುಕ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಮಾರ್ಕೆಟ್ ಅಲ್ಲಿ. ಎವ್ರಿ ಡೇ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಇರಲ್ಲ. ಓಕೆನಾ. ಸೊ ಎವ್ರಿ ಡೇ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಸಿಗಲ್ಲ ಯಾವುದೇ ಕಾರಣಕ್ಕೂ. ಸೊ ನಾವೇನ್ ಮಾಡಬೇಕು ಪ್ರಾಪರ್ ಆಗಿ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಓಕೆನಾ. ಪ್ರಾಪರ್ ಆಗಿ ಇಂಟ್ರಾಡೇ ಪ್ಲೇಯರ್ ಆಗಿರೋದ್ರಿಂದ ಸೊ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಟಾರ್ಗೆಟ್ ಅನ್ನ ಸೊ 1:3 1:4ಗೆ ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ. ಸೊ ಈ ರೀತಿ ನಾವು ಮಾರ್ಕೆಟ್ ನಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಅನ್ನ ಮಾಡಬೇಕು. ಓಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ.